ಹಾಯ್ ಫ್ರೆಂಡ್ಸ್, ಕಡಲೆ ತಗೊಬಂದಿದ್ದು ಫ್ರೆಂಡ್ಸ್. ಕಡಲೆ ಸಾಂಬಾರು ಮಾಡೋಕ್ಕೆ ಕಡಲೆ ತಗೊಬಂದಿದ್ರು. ಅದ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಕುಯ್ಯಿ ಕೊಡ್ತಾಯಿದ್ದೀನಿ. ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಡಲೆ ತಗೊಬಂದು ಒತ್ತರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿ ನೋಡಿ, ಎಲ್ಲ ಬಿಡಿಸಿ ಮುಡ್ಗವ್ರೆ ಮೇಲ್ಗಡೆ. ನೋಡಿ, ಇದೆಲ್ಲ ಕ್ಲೀನಾಗಿ ಒತ್ತರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನೇ ಒತ್ತರಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ವಿಡಿಯೋ ಮಾಡೋರು ಯಾರೂ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನೇ ಒತ್ತರಿಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಅದೇ ರೆಡಿ ಮಾಡಿಕೊಂಡು ಆಮೇಲೆ ನೋಡ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಆಯಿತು ಕಡಲೆ. ಇದು 2 ಮನೆಗೆ ಫ್ರೆಂಡ್ಸ್, ನಮ್ಮ ಬಾವರ ಮನೆಗೂ ನಮ್ಮ ಮನೆಗೂ ಆಗ್ತದೆ. ಸಾಂಬಾರು ಮಾಡಿಬಿಟ್ಟು ಒಂದೇ ಸತಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಅವ್ರಿಗೆ. ಅದಕ್ಕೋಸ್ಕರ ಇಷ್ಟಾಯಿತು. ಯಾರೋ ತಗೊಬಂದು ಕೊಟ್ಟಿದ್ರು ಫ್ರೆಂಡ್ಸ್, ಯಾರಿಗೋ ಹೇಳಿದ್ರು, ಅವ್ರು ತಂದು ಕೊಟ್ಟಿದ್ದು ಕಡಲೆ. ಚೆನ್ನಾಗಿತ್ತು ನೋಡಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವೆಲ್ಲ ತಗೋಗಿ ಆಚೆ ಹಾಕಬೇಕು ಫ್ರೆಂಡ್ಸ್. ಇವು ದನ ಕರ ಏನು ಮೇಯಬಾರ್ದು, ತಿಂದರೆ ಸತ್ತೋಗುತ್ತೆ ಫ್ರೆಂಡ್ಸ್. ಅದಕ್ಕೆ ದೂರ ಹಾಕಿ ಚೀಲಕ್ಕೆ ಹಾಕ್ಬಿಟ್ಟು ದೂರ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಇನ್ನು ಇದು ಸಾಂಬಾರು ಮಾಡೋಕ್ಕೆ ಇದು ನೆನೆ ಹಾಕಬೇಕು ಫ್ರೆಂಡ್ಸ್. ಓವರ್ ನೈಟ್ ನೆನಿಬೇಕು. ಇದು ನಾಳೆ ಬೆಳಗ್ಗೆ ಮಾಡ್ತೀನಿ ಫ್ರೆಂಡ್ಸ್ ಸಾಂಬಾರು. ಇದು ನಾಳೆ ಬೆಳಗ್ಗೆಗೆ ಕಾಲೆಲ್ಲ ನೆನೆ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಮಾಡ್ತೀನಿ ಫ್ರೆಂಡ್ಸ್ ಸಾಂಬಾರು ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಕ್ಲೀನಾಗಿ ಚೀಲಕ್ಕೆ ಹಾಕ್ಕೊಂಡಿದ್ದೀನಿ. ಇದು ತಗೋಗಿ ಕೆರೆಗೆ ಹಾಕ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಬನ್ನಿ ನೋಡ್ಕೊಬರುವ. ಇದೇ ಕೆರೆ ಐತೆ, ನಮ್ಮೂರ ಕೆರೆ ನೋಡಿ. ಅದೇನೆ ಏರಿ, ಅಲ್ಲಿಗೋಗ್ಬಿಟ್ಟು ಹಾಕ್ಕೊಬರ್ತೀನಿ. ಇದು ಹಾಕ್ಬಿಟ್ಟು ಬಂದುಬಿಟ್ರೆ ದನಗಳು ಮೇಯಬಾರ್ದು ಫ್ರೆಂಡ್ಸ್. ಅದಕ್ಕೆ ತಿಪ್ಪೆ ಮಾಡವ್ರೆ ಅಲ್ಲಿ. ಗೊಬ್ಬರ ಹಾಕ್ತಾರಲ್ವ, ದನಿನ ಗೊಬ್ಬರ ಅದಲ್ಲ, ಅಲ್ಲಿ ಹಾಕ್ಬಿಟ್ರೆ ದನ ಏನು ಮೇಯೋದಿಲ್ಲ. ಇನ್ನು ಬೇರೆ ಕಡೆ ಹಾಕಿದ್ರೆ ಹೆಂಗಿದ್ರೂ ದನಗಳು ಹಸು ಮೇಯ್ತೈತಲ್ಲ ಫ್ರೆಂಡ್ಸ್. ಹುಲ್ಲು ಮೇಯೋಕ್ಕೆ ಬಂದಾಗ ಅದು ಮೇಯ್ದುಬಿಡ್ತೈತೆ. ಅದಕ್ಕೆ ಅದು ತಿನ್ನಬಾರ್ದು. ಅದಕ್ಕೆ ಹಾಕ್ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ರೆ ತೊಪ್ಪೆ ಸ್ಮೆಲ್ಗೆ ತಿನ್ನೋದಿಲ್ಲ ಫ್ರೆಂಡ್ಸ್ ಅವು. ಅದಕ್ಕೆ ಅಲ್ಲಿಗೆ ಹಾಕ್ಬಿಡ್ತೀನಿ. ಆಯಿತು, ಇನ್ನು ಹಾಕ್ಬಿಟ್ಟು ಬಂದ್ಬಿಟ್ಟೆ ಫ್ರೆಂಡ್ಸ್. ಅಲ್ಲಿ ತೊಪ್ಪೆ ಸುರಿಯಕ್ಕೆ ಬಂದ್ರಲ್ಲ ಯಾರೋ ನಮ್ಮೂರವರು, ತಿಪ್ಪೆ ಮಾಡ್ಕೊಂಡಿರೋರು ತೊಪ್ಪೆ ಸುರಿಯಕ್ಕೆ ಬಂದರು. ಸರಿ ಅಂದ್ಬಿಟ್ಟು ಅವ್ರ ಹತ್ರ ಏನು ಮಾತಾಡೋದು ಸೈಲೆಂಟಾಗಿ ಹಾಕ್ಬಿಟ್ಟು ಬಂದ್ಬಿಟ್ಟೆ ಫ್ರೆಂಡ್ಸ್. ವಿಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ. ಮತ್ತು ಕಾಯಿ ಬಿದ್ದೈತೇನೋ ಅಂತ ನೋಡುವ ಅಂತ ಬರ್ತಾಯಿದ್ದೀನಿ ಫ್ರೆಂಡ್ಸ್. ತೋಟದಲ್ಲಿ ಕಾಯಿಗಳು ಬೀಳ್ತೈತೆ, 1-2. ಬಿದ್ದೈತೇನೋ ಅಂತ ನೋಡುವ ಅಂತ ಬಂದೆ ಫ್ರೆಂಡ್ಸ್. ಇನ್ನು ಇದರಲ್ಲಿ ನೀರು ಹಾಕಿದ್ರೆ ತುಂಬ ಆಗೋಯ್ತದೆ ಫ್ರೆಂಡ್ಸ್. ಅದಕ್ಕೆ ದೊಡ್ಡ ತಪ್ಪಲೆಗೆ ಹಾಕ್ಕೋತಾ ಇದ್ದೀನಿ. ಇದ್ರ ತುಂಬ ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ಹೊಂದ್ಕೊಂಡಿರ್ತದೆ. ಆಮೇಲೆ ತೊಳ್ಕೊಬೋದು ಫ್ರೆಂಡ್ಸ್. 7 ಸತಿ ತೊಳಿಬೇಕು ಫ್ರೆಂಡ್ಸ್. ಇದೆ ನೋಡಿ ಫ್ರೆಂಡ್ಸ್, ಇದು ನೆನೆಯಕ್ಕೆ ಬಿಟ್ಬಿಡ್ತೀನಿ. ಇದು ಇವತ್ತೆಲ್ಲ ನೆನೆಯಲಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆನೇ ತೊಳ್ಕೊಂಡು ನಾಳೆ ಬೆಳಗ್ಗೆ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ಅವರೆಕಾಳು ಮತ್ತು ಸ್ವಲ್ಪ ಇದು ಕಡಲೆಕಾಳು ಹಾಕ್ಕೊತೀನಿ, ಬಟಾಣಿ ಸ್ವಲ್ಪ, ಮತ್ತು ಅಲಸಂದ್ರೆ ಕಾಳು ಫ್ರೆಂಡ್ಸ್. ಅಲಸಂದ್ರೆ ಕಾಳು ಸ್ವಲ್ಪ ಇಷ್ಟು ಹಾಕ್ಕೊತೀನಿ ಫ್ರೆಂಡ್ಸ್. ಎಲ್ಲ ಸೋಸಿ ಇಟ್ಕೊಂಡಿರೋದು ಫ್ರೆಂಡ್ಸ್. ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಒಂದು 2 ಹಿಡಿ ಕಡಲೆಕಾಳು ಫ್ರೆಂಡ್ಸ್. ಅಲಸಂದ್ರೆ ಕಾಳು ಫ್ರೆಂಡ್ಸ್. ಅಲಸಂದ್ರೆ ಕಾಳು ಸ್ವಲ್ಪ, ಅದೊಂದು 2 ಹಿಡಿ ಫ್ರೆಂಡ್ಸ್. ಮತ್ತು ಬಟಾಣಿ ಕಾಳು ಫ್ರೆಂಡ್ಸ್. ಹಾಕ್ಕೊಂಡ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಐತಲ್ವ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಹಾಕ್ಕೋತೀನಿ ಫ್ರೆಂಡ್ಸ್. ಇಷ್ಟು ಕಾಳು ನೆನೆ ಹಾಕ್ಕೊಡ್ತೀನಿ. ಮತ್ತು ಸಾಂಬಾರು ಮಾಡುವಾಗ ಅವರೇ ಬೇಳೆ ಸ್ವಲ್ಪ ಹಾಕ್ಕೋತೀನಿ ಫ್ರೆಂಡ್ಸ್. ಅದರ ಜೊತೆಗೆ ಇವಾಗ ಇಷ್ಟು ಕಾಳು ನೆನೆ ಹಾಕಿ ಇಟ್ಬಿಡ್ತೀನಿ.
ಅದರ ಜೊತೆಲೇ ಇದು ನೆನೀಲಿ, ನಾಳೆ ಬೆಳಗ್ಗೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್. ಇನ್ನೇ ಕಡಲೆ ಉತ್ತರಿಸೋದು ಮತ್ತು ಕಾಳೆಲ್ಲ ನೆನೆಯೋಕ್ಕಿದ್ನಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ಏನೇನು ಅಂತ ಐಟಮು ನೋಡಿ. ಇದರಲ್ಲಿ ಬಟಾಣಿ, ಕಡಲೆಕಾಳು, ಅವರೆಕಾಳು ಮತ್ತು ಅಲಸಂದ್ರೆ ಕಾಳು ಫ್ರೆಂಡ್ಸ್. ಇದು ಕಡಲೆ 7 ಸತಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀರೆಲ್ಲ ನೀಟಾಗಿ ನೋಡಿ ಈ ಥರ ಡ್ರೈ ಆಗೋ ಥರ ನೀಟಾಗಿ ತೊಳೆದು ಹಿಂಡು ಮಡ್ಕೋಬೇಕು. ಮತ್ತು ಇದು ಕಾಯಿ ತುರಿ, ತರಕಾರಿ ಬಂದು ಕ್ಯಾರೆಟು, ಆಲೂಗೆಡ್ಡೆ, ಹಾಗಲಕಾಯಿ ಮತ್ತು ನೋವ್ಕೊಲೊಂದು ಇಷ್ಟು ಹಾಕ್ಕೊಂಡು ಬೀನ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ, ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಒಳಗೆ ಹಾಕ್ಕೊಳ್ಳೋಕೆ ಫ್ರೆಂಡ್ಸ್. ನಮ್ಮ ಮಾವನಿಗೆ ಈ ಥರ ಹಾಕ್ಬೇಕು ಅಂತ, ಅದು ಜಾಸ್ತಿ ಕಡಿಮೆ ಆಯಿತು ಅಂತಾರೆ. ಬೇಕಾದರೆ ನಾನು ಕಡಿಮೆನೇ ಹಾಕ್ಕೋತೀನಿ. ಸಾಂಬಾರು ಸಿಹಿ ಬಂದುಬಿಡ್ತೈತೆ ಫ್ರೆಂಡ್ಸ್ ಜಾಸ್ತಿ ಕಾಯಿ ಹಾಕಿದ್ರೆ. ಅದಕ್ಕೇ ಈ ಥರ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಲಿ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಫ್ರೈ ಮಾಡಿಕೊಂಡು ಮತ್ತು ಅದು ಮಸಾಲೆ ರುಬ್ಕೋತೀನಿ ಫ್ರೆಂಡ್ಸ್. ಹಂಗೆ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಮಸಾಲೆ ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ಹಾಕ್ಕೊತೀನಿ ಫ್ರೆಂಡ್ಸ್. ಜಾರಿಗೆ ಮಸಾಲೆನೇ ಹಾಕಿ ಮಾಡೋದು ಫ್ರೆಂಡ್ಸ್ ಈ ಕಡೆ ಕಲ್ಯಾಣಿಗೆ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಧನಿಯಾ ಪುಡಿ ಫ್ರೆಂಡ್ಸ್. ಒಂದು 3 ಸ್ಪೂನ್ ಹಾಕೋತೀನಿ ಫ್ರೆಂಡ್ಸ್. ಅಚ್ಚ ಖಾರದ ಪುಡಿ ಫ್ರೆಂಡ್ಸ್ 1 ಸ್ಪೂನು. ಇದು ಬೇರೆ ಈರುಳ್ಳಿ ಟೊಮೆಟೊ ಬೇಯಿಸ್ಕೊತೀನಿ. ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ಮತ್ತು ನಮ್ಮ ಕಡೆಗೆಲ್ಲನೂ ನಮ್ಮ ತಾಯಿ ಊರ ಕಡೆ ಎಲ್ಲನೂ ಮಸಾಲೆ ಹಾಕಿ ಮಾಡೋದಿಲ್ಲ ಫ್ರೆಂಡ್ಸ್. ಹಾಲು ಸಾಂಬಾರು ಥರ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನನಗೆ ಇಷ್ಟ ಆಗಲ್ತು. ಆದರೆ ಇಲ್ಲಿರೋರು ಈ ಥರನೇ ಮಾಡೋದು ಫ್ರೆಂಡ್ಸ್. ಈ ಥರನೇ ತಿಂತಾರೆ. ವಾಯ್ಸ್ ಸ್ವಲ್ಪ ಇದಾಗೈತೆ ಫ್ರೆಂಡ್ಸ್. ಹುಷಾರಿಲ್ಲ, ನೆಗಡಿ, ಗಂಟ್ಲೆಲ್ಲ ನೋವು ಫ್ರೆಂಡ್ಸ್. ಅದಕ್ಕೆ ಈ ಥರ ಐತೆ ವಾಯ್ಸು. ಇನ್ನು ಈ ಥರನೇ ಇಲ್ಲಿ ಎಲ್ಲ ಮಾಡೋದಲ್ವ, ಅದೇ ಥರ ಮಾಡಬೇಕು. ಇನ್ನು ನಮ್ಮ ಕಡೆ ಮಾಡೋದಂಗೆ ಮಾಡಿದ್ರೆ ಇವ್ರು ತಿನ್ನೋದಿಲ್ಲ ಫ್ರೆಂಡ್ಸ್, ಊಟ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಈರುಳ್ಳಿ ತಣ್ಣಗಾಗೈತೆ ಫ್ರೆಂಡ್ಸ್. ಅದನ್ನು ರುಬ್ಕೊಳಕ್ಕೆ ಹಾಕ್ಕೋತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಫ್ರೆಂಡ್ಸ್. ದೊಡ್ಡದು 10 ಲೀಟ್ರದ್ದು ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಈರುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾತಾಡ್ತಾ ಕೂತಿದ್ದೀನಿ. ಈಗ ಕಾಳು ಮತ್ತು ತರಕಾರಿ, ಕಡಲೆ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು 1-2 ವಿಜಿಲ್ ಬಿಟ್ಕೊತೀನಿ ಫ್ರೆಂಡ್ಸ್. ತರಕಾರಿ ಹಾಕೋತೀನಿ ಫ್ರೆಂಡ್ಸ್. ಇನ್ನೂ ಸೊಪ್ಪುಗಳು ಅದೆಲ್ಲ ಹಾಕೋಬೋದು. ಸೊಪ್ಪುಗಳು ಏನೂ ಇಲ್ಲ ಫ್ರೆಂಡ್ಸ್. ದಂಟಿನ ಸೊಪ್ಪು ಇದ್ದರೆ ದಂಟಿನ ಸೊಪ್ಪು ಮತ್ತು ಸೀರೆ ಸೊಪ್ಪು ಎಲ್ಲ ಹಾಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಸೊಪ್ಪು ಏನು ಸೊಪ್ಪು ಇಲ್ಲ ಫ್ರೆಂಡ್ಸ್. ಅದಕ್ಕೆ ಬೇರೆ ತರಕಾರಿನೂ ಕಾಳು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಾಯಿನ ಹಾಕೋತೀನಿ ಫ್ರೆಂಡ್ಸ್.
ಮತ್ತು ಮತ್ತು ಕಡಲೆ ಸಾರಿಗೆ ಖಾರ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್, ಅದೇ ಸೊಗಡು ಜಾಸ್ತಿ ಇರುತ್ತದಲ್ವ. ಸೊನೆ ಅದು ತುಂಬ ಖಾರ ಹಾಕಿದ್ರೆ ತುಂಬ ಖಾರ ಆಗೋಯ್ತದೆ, ಅದಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಸಾಲೆ ರುಬ್ಬಾಯಿತು ಫ್ರೆಂಡ್ಸ್. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ರೇಸನಕ್ಕೆ ಅನ್ನನೇ ಫ್ರೆಂಡ್ಸ್ ನಾವು ತಿನ್ನೋದು, ಅದೇನೆ ಇದೇ ಚೆನ್ನಾಗಾಯ್ತದೆ. ಇಷ್ಟ ಬಿಟ್ಬಿಟ್ಟು ಓಪನ್ ಮಾಡುವ, ಅದೇನಾಯ್ತು ನೋಡುವ. ನೋಡಿ ಫ್ರೆಂಡ್ಸ್, ಈ ಥರ ಆಗೈತೆ, ಎಲ್ಲ ಬೆಂದೈತೆ. ನೀರು ಜಾಸ್ತಿ ಹಾಕಲಿಲ್ಲ ಫ್ರೆಂಡ್ಸ್ ನಾನು, ಎಲ್ಲ ನೀರೆಲ್ಲ ಚೆನ್ನಾಗಿದಾಗೈತೆ. ನೋಡಿ ಫ್ರೆಂಡ್ಸ್, ಕಾಳು ಚೆನ್ನಾಗಿ ಬೆಂದೈತೆ, ತರಕಾರಿ ಎಲ್ಲ ಬೆಂದೈತೆ. ಈಗ ಮಸಾಲೆ ಹಾಕೋತೀನಿ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಅದನ್ನ ಹಾಕ್ಕೊಂಡೆ. ಮಸಾಲೆ ಅವಳು ಆನ್ ಮಾಡ್ದೇನೆ ಹಂಗೆ ಓಪನ್ ಮಾಡೋದಲ್ಲ ತೋರಿಸೋದೇನೆ ಮುಟ್ಬಿಟ್ಟವಳೆ ಫ್ರೆಂಡ್ಸ್. ಎಲ್ಲ ಇದಕ್ಕೆ ಉಪ್ಪು ಸ್ವಲ್ಪ ಹಾಕೋತೀನಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಜಾಸ್ತಿ ಐತಲ್ಲ ಫ್ರೆಂಡ್ಸ್. ಸೀಗೆ ಸೊಪ್ಪಿಗಾಗಲಿ ಇದಕ್ಕೆ ಕಡಲೆ ಸಾರಿಗಾಗಲಿ ಹಾಲು ಹಾಕಿ ಮಾಡಿದ್ರೇ ಚೆನ್ನಾಗಾಗೋದು. ಹಾಲು ಹಾಕಲೇಬೇಕು, ಅದಕ್ಕೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಮುಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಪೂರ್ತಿ ಹಾಕಲೆ, ಸ್ವಲ್ಪ ಒಂದು ಕಾಲು ಭಾಗ ಉಳಿಸ್ತೀನಿ ಫ್ರೆಂಡ್ಸ್ ಅರ್ಧ ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ಮುದ್ದೆಗಿಟ್ಟಿದ್ದೀನಿ. ಅನ್ನ ರೆಡಿ ಆಯಿತು ಫ್ರೆಂಡ್ಸ್, ಅನ್ನ ರೆಡಿ ಆಗೈತೆ. ಇನ್ನು ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ಸಾಂಬಾರು ಕುದ್ರೆ ಆಯಿತು ಫ್ರೆಂಡ್ಸ್. ಸಾಂಬಾರು ಈಗ ಟೈಮ್ ಬಂದು 10 ಫ್ರೆಂಡ್ಸ್. ಟೈಮು ಹುಷಾರಿಲ್ಲ, ಇವಾಗೆಲ್ಲ ಮುನಿಕೊಂಡವಳೆ ನೋಡಿ. ಬುಕ್ಕು ರಾತ್ರಿ ಬರೆಯೋಕೆ ಇಟ್ಟಿಟ್ಕೊಂಡ್ಲು, ಹಂಗೆ ಮನಿಕೊಟ್ಟವಳೆ. ಹುಷಾರೇ ಇಲ್ಲ ಫ್ರೆಂಡ್ಸ್ ಎಲ್ರಿಗೂ ನೋಡಿ. ಇವಳಿಗೆ ಹುಷಾರು ತಪ್ಪಿತು ಫಸ್ಟು. ಇವಳು ನೋಡಿ ಹೆಂಗಾಗ್ಬಿಟ್ಟವಳೆ. ಇವಳಿಂದ ನನಗೆ ಗೊತ್ತು, ನನ್ನಿಂದ ಅವಳಿಗೆ ಬಂದದೆ. ಒಬ್ಬರು ತಪ್ಪಿದ್ರೆ ಒಬ್ಬರು ಫ್ರೆಂಡ್ಸ್. ಜ್ವರ ಇವು ಮಸಿ ತಪ್ಪಲೆ ಅಂದರೆ ಅವಾಗ ಒಳೇಲಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅವಾಗ ಗ್ಯಾಸ್ ತಗೊಳಕ್ಕೆ ಮುಂಚೆ ಅದು ಮಸಿ ತಪ್ಪಲೆಗಳು ಫ್ರೆಂಡ್ಸ್. ಇವು ಅದರಲ್ಲಿ ಅದೇ ಯೂಸ್ ಮಾಡ್ತಾಯಿದ್ದೀನಿ. ಒಂದಿನ ತೆಗ್ದಾಕ್ಬಿಡುವ, ಆಮೇಲೆ ತೂತಾದರೆ ಎತ್ತಾಕ್ಬಿಡುವ ಅಂತಂದ್ವು ಫ್ರೆಂಡ್ಸ್. ಇವೆಲ್ಲ ಮಸಿ ತಪ್ಪಲೆ ಇದರಲ್ಲಿ ಒಲೆಯಲ್ಲಿ ಮಾಡ್ತಾಯಿದ್ದವು ಫ್ರೆಂಡ್ಸ್. ಅದಕ್ಕೆ ಆ ಥರ ಐತೆ ನೋಡಿ. ಸ್ಕೂಲಿಗೆ ಬೇಡ ಅಂತಂದೆ, ಇನ್ನೂ ಜ್ವರ ಐತೆ ಸ್ವಲ್ಪ. ಅದಕ್ಕೇ ಬೇಡ, ಇವತ್ತೊಂದು ದಿನ ನೋಡ್ಕೊಮ್ಮ, ನಾಳೆ ಹೋಗುವೆ ಅಂತ ಅಂದ್ಬಿಟ್ಟು ಕಳಿಸ್ಲಿಲ್ಲ ಫ್ರೆಂಡ್ಸ್ ಇವ್ರನ್ನ. ಅವಳಿಗೆ ಇವಾಗಿಂದ ಸ್ಟಾರ್ಟ್ ಆಗಿರೋದು, ಇವತ್ತು ಜ್ವರ ಒಂದು ಸ್ಟಾರ್ಟ್ ಆಗೈತೆ. ಅದಕ್ಕೆ ಮನೆಗವಳೆ. ಇನ್ನು ಆಸ್ಪತ್ರೆಗೆ ಬೇರೆ ಕರ್ಕೋಬೇಕು. ಏನು ಮಾಡೋದು ಫ್ರೆಂಡ್ಸ್, ಕ್ಲೈಮೇಟ್ ಆ ಥರ ಐತೆ. ಬಿಸಿಲು ಅನ್ನೋದೇ ಇಲ್ಲ, ಮೋಡ ಆಡ್ತೈತೆ. ರಾತ್ರಿ ಮಳೆ ಹೋಯ್ತು ನೋಡಿ. ಅಲ್ಲೆಲ್ಲನೂ ಬದನೆ ಗಿಡ ನಟ್ಟಿದ್ದೀವಿ ಫ್ರೆಂಡ್ಸ್. ಅದೆಲ್ಲ ಕ್ಲೀನ್ ಮಾಡಬೇಕು. ಅದೆಲ್ಲ ಕ್ಲೀನ್ ಮಾಡಿ ಇದು ಮಾಡ್ತೀನಿ. ಮೆಣಸಿಗೆ ಗಿಡನೂ ನಟ್ಟಿದ್ದೀವಿ ಫ್ರೆಂಡ್ಸ್. ಮೆಣಸಿಗೆ ಮತ್ತು ಟೊಮೊಟೊ ಸಸಿ ಎಲ್ಲ ನಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಮೆಣಸಿಗೆ ಗಿಡ, ಇದೆಲ್ಲನೂ ಮೆಣಸಿಗೆ ಗಿಡ ನಟ್ಟಿದ್ದೀವಿ ಫ್ರೆಂಡ್ಸ್. ಇದು ಪೂರ್ತಿ ಅದು ಸೈಡ್ಗಳಲ್ಲಿ ಮಾತ್ರ ಟೊಮೊಟೊ ಗಿಡಗಳು ನಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿ ಇದೆ ಟೊಮೊಟೊ ಸಸಿನೂ ನಟ್ಟಿದ್ದೀವಿ. ಯಾಕಂದರೆ ಮನೆಗಾದರೂ ಯೂಸ್ ಆಯ್ತೈತೆ, ಮತ್ತು ಜಾಸ್ತಿ ಕಾಯಿ ಬಂದರೆ ಇದಕ್ಕೆ ಮಾರ್ಬೋದಲ್ವ ಫ್ರೆಂಡ್ಸ್. ಅಲ್ಲಿ ಮೇಲೆ ತಗೋಗಿ ಮಾರ್ಬೋದು ಫ್ರೆಂಡ್ಸ್. ಅದಕ್ಕೇ ಈ ಥರ ಮಾಡ್ಕೊಂಡಿದ್ದೀವಿ ಮನೆ ಹತ್ರನೇ ಫ್ರೆಂಡ್ಸ್. ಮನೆಗೆ ಯೂಸ್ ಆಯ್ತದಲ್ವಾ. ಇನ್ನೂ ಟೊಮೊಟೊ ರೇಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೇ ಇನ್ನು ಮನೆ ಹತ್ರ ಹಾಕೋಬಿಟ್ರೆ ಅದಕ್ಕೆ ಆಗುತ್ತಲ್ಲ ಅಂದ್ಬಿಟ್ಟು ಹಾಕಿದ್ದೀವಿ. ವಾಯ್ಸು ಸ್ವಲ್ಪ ಜೋರಾಗಿ ಮಾತಾಡೋಕೆ ಆಯ್ತಾಯಿಲ್ಲ ಫ್ರೆಂಡ್ಸ್. ನೋಡಿ ಇದೆಲ್ಲ ಟೊಮೊಟೊ ಸಸಿನೇ ನಟ್ಟಿರೋದು ಫ್ರೆಂಡ್ಸ್. ಕೆಮ್ಮು ನೆಗಡಿ ಜಾಸ್ತಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೇ ಇದು ಅವರೆ ಗಿಡ ಹಾಕಿದ್ದೀವಿ ಫ್ರೆಂಡ್ಸ್. ನ್ಯಾಯವಾಗಿ ಸರಿಯಾಗಿ ಬರಲಿಲ್ಲ. ತಿರ್ಗಾ ಮತ್ತೆ ಕಾಳು ನಟ್ಟದೆ.
ಅದು ಬಂದರೆ ಸರಿ ಹೋಯ್ತದೆ. ಸತ್ತೆನೇ ಜಾಸ್ತಿ ಫ್ರೆಂಡ್ಸ್. ಸತ್ತೆ ಈ ಪಾಟಿ ಸತ್ತೆ ಬಂದೈತೆ ನೋಡಿ, ಎಷ್ಟು ಸತ್ತೆ ಐತೆ ಅಂತೆ. ತೆಂಗಿನ ಸಸಿಗಳು ಸ್ವಲ್ಪ ಕಿತ್ತಿ ನೆಟ್ಟವ್ರೆ ಫ್ರೆಂಡ್ಸ್. ಆನೆಗಳು ಬಂದು ಅವತ್ತು ಭಾನುವಾರ ನೆಟ್ಬಿಟ್ಟು ಬಂದವ್ರೆ, ತಿರ್ಗಾ ಸೋಮವಾರ ಬಂದು ಎಲ್ಲ ಆನೆಗಳೆಲ್ಲ ಕಿತ್ತಾಕ್ಬಿಟ್ಟವೆ ಫ್ರೆಂಡ್ಸ್. ನೈಟಲ್ಲಿ ಆ ಥರ ಮಾಡವೆ. ಏನು ಮಾಡೋಕ್ಕಾಯ್ತಾಯಿಲ್ಲ ಫ್ರೆಂಡ್ಸ್. ಆನೆಗಳು ವ್ಯವಸಾಯನೇ ಏನು ಮಾಡೋಕ್ಕಾಯ್ತಾಯಿಲ್ಲ. ಇದು ಅದು ಮನೆ ಹತ್ರ ಇರೋದಕ್ಕೆ ಐತೆ, ಇಲ್ಲಂದಿದ್ರೆ ಅದು ಇಲ್ಲ ಫ್ರೆಂಡ್ಸ್. ಏನು ನೋಡಿ ಇಲ್ಲೇ ಬರುತ್ತೆ ಫ್ರೆಂಡ್ಸ್ ಆನೆ. ನೋಡಿ ಆಚೆ ಲಾಸ್ಟಲ್ಲಿ ಹಲಸಿನ ಮರ ಐತಲ್ಲ ಫ್ರೆಂಡ್ಸ್, ಹಲಸಿನ ಮರದ ಹತ್ರನೇ ಬರುತ್ತೆ. ಎಷ್ಟು ಆನೆಗಳು ಬರ್ತೈತೆ ಫ್ರೆಂಡ್ಸ್. ಸಾಂಬಾರು ರೆಡಿ ಫ್ರೆಂಡ್ಸ್. ಇನ್ನು ಮುದ್ದೆನೂ ರೆಡಿ ಮಾಡಿದೆ. ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ ಫ್ರೆಂಡ್ಸ್ ಇದು ಮುದ್ದೆ ಪ್ಲೇಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಅವ್ರಿಗೆ, ಇದು ಅವ್ರಿಗೆ ಫ್ರೆಂಡ್ಸ್. ಮುದ್ದೆ ಸಾಂಬಾರು ನಮ್ಮ ಅತ್ತೆ ನಮ್ಮ ಮಾವನಿಗೆ ಫ್ರೆಂಡ್ಸ್. ಮುದ್ದೆ ಸಾಂಬಾರು ರೆಡಿ ಫ್ರೆಂಡ್ಸ್. ಊಟ ಮಾಡೋಕ್ಕೆ ಇನ್ನು ಊಟ ಮಾಡ್ಕೋತೀವಿ ಫ್ರೆಂಡ್ಸ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.